ಹಾಯ್ ಹೆಲೋ ನಮಸ್ಕಾರ ರೀ. ಸೊ ಬೆಳಗ್ಗೆ ಜಾವದ ನಿಮಗೆ ನಾಷ್ಟಾದ ಚಿಂತೆ ಆಗಿದ್ರೆ ಮಿಸ್ ಮಾಡ್ದೆ ಈ ವಿಡಿಯೋನ ನೋಡ್ರಿ. ಒಂದೇ ಒಂದು ಕಪ್ಪು ರವೆ ಇದ್ರೆ ಸಾಕಾಗತ್ತೆ. ಸೊ ಮನೆ ಮಂದಿ ಎಲ್ಲರೂ ನಾಷ್ಟ ಮಾಡ್ಬೋದು ನೋಡ್ರಿ, ಅಷ್ಟು ಸಖತ್ತಾಗಿರುತ್ತೆ. ಇನ್ಸ್ಟಂಟಾಗಿ ನೀವು ಸೂಜಿ ರವದಿಂದ ಇಡ್ಲಿನ ಮಾಡ್ಕೋಬೋದು ನೋಡ್ರಿ. ಹಂಗೆ ಅದ್ರ ಜೊತೆಗೆ ಖಾರವಾಗಿರುವಂಥ ಚಟ್ನಿನೂ ಮಾಡಿ ತೋರಿಸಾತೀನಿ, ಕೊಬ್ಬರಿ ಚಟ್ನಿ. ಸೊ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಇನ್ಸ್ಟಂಟಾಗಿ ಮಾಡ್ಕೋಬೋದು. ಮಕ್ಕಳಿಗೆ ಬಾಕ್ಸಿಗೆ ಏನು ಹಾಕಬೇಕಪ್ಪ ಅಂತ ಚಿಂತೆ ಆಗಿದ್ರೆ ಮಿಸ್ ಮಾಡ್ದೆ ಅದನ್ನು ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ ಅಂತ ಬರ್ರಿ. ಸೊ ಮುಂಚೆಗೆ ನಾನು ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದು ಚಮಚದಷ್ಟು ಸಾಸಿವೆ, ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ಚಟಪಟ ಅಂತಿದ್ದಂಗೆ ಒಂದು ಚಮಚದಷ್ಟು ಉದ್ದಿನಬೇಳೆ, ಒಂದು ಚಮಚದಷ್ಟು ಕಡಲೆಬೇಳೆ, ಹಾಗೆ ಒಂದು ಸ್ವಲ್ಪ ಶುಂಠಿನ ತುರಿದ್ಬಿಟ್ಟು ಹಾಕ್ಕೊಳ್ಳಾಕತ್ತೀನಿ. ಹಾಗೆ ನಾನು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಾಕತ್ತೀನಿ ನೋಡ್ರಿ. ಸೊ ಅದಿಷ್ಟು ಸ್ವಲ್ಪ ಚಂದಾಗ ಫ್ರೈ ಆಗ್ತಿರ್ಬೇಕು. ಸೊ ಹಸಿ ವಾಸನೆ ಅದು ಹೋಗ್ಬೇಕು ನೋಡ್ರಿ. ಅಲ್ಲಿವರೆಗೂ ಸ್ವಲ್ಪ ಈ ರೀತಿ ಕೆಂಪು ಕಲರ್ ಚೇಂಜ್ ಆಗಿ ಒಂದು ಪರಿಮಳ ಬರುತ್ತಲ್ಲ, ಸೊ ಆ ಘಮ ಬರೋವರೆಗೂ ಹುರ್ಕೋಬೇಕಾಗತ್ತೆ. ಇವಾಗ ಒಂದು ಕಪ್ ಅಷ್ಟು ನಾನು ಸೂಜಿ ರವಾನ ಹಾಕ್ಕೊಳಕತ್ತೀನಿ. ಸೂಜಿ ರವೆ ಅಂತಂದ್ರೆ ಬಾಂಬೆ ರವೆ, ಚಿರೋಟಿ ರವೆ ಅಂತೇನು ಕರಿತೀವಿ ನೋಡ್ರಿ. ಸೊ ಅದನ್ನು ಹಾಕ್ಕೊಂಡ್ಬಿಟ್ಟು ಪೂರ್ತಿ ನಾನು ಸ್ವಲ್ಪ ಒಂದು 2 ನಿಮಿಷ ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ತೀನಂತ. ಸೊ ಇವಾಗ ಒಂದು ಬೌಲ್ಗೆ ಇಟ್ಕೊಂಡಿದ್ದೀನಿ. ನಾವು ಕಪ್ ಅಳತಿಲಿ ನಾನು ರವೆ ತೊಗೊಂಡಿದ್ದೆ ನೋಡ್ರಿ, ಅದೇ ಕಪ್ ಅಳತಿ ಒಳಗೆ ನಾನು ಮೊಸರನ್ನ ತೊಗೊಂಡಿದ್ದೀನಿ. ಸೊ ಮೊಸರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಗಂಟು ಏನಾಗಲ್ಲಂಗೆ ಚಂದಾಗ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡ್ರಿ. ಸೊ ನೋಡಕತ್ತಿರಲ್ಲ, ಈ ರೀತಿ ಇಷ್ಟು ಹದದೊಳಗೆ ಇರಬೇಕಾಗತ್ತೆ. ಇಷ್ಟು ಗಟ್ಟಿಯಾಗಿದ್ದರೆ ನೋಡ್ರಿ ಸಾಕಾಗತ್ತೆ. ಸೊ ಇವಾಗ ನಾನು ಇದಕ್ಕೆ ಸಣ್ಣ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಾಕತ್ತೀನಿ. ಹಂಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಅಂತ, ಹಂಗೆ ಒಂದು ಸ್ವಲ್ಪ ನಾನು ಸೋಡಾನ ಹಾಕ್ಕೊಳ್ತೀನಂತ. ಸೊ ಇವಾಗ ಇನ್ಸ್ಟಂಟಾಗಿ ನಾವು ಮಾಡ್ಕೊಳಕತ್ತೀನಿ ನೋಡ್ರಿ. ಸೊ ಹಾಗಾಗಿ ಒಂದು ಸ್ವಲ್ಪ ಸೋಡಾ ಹಾಕಿದ್ರೆ ಸಾಕಾಗತ್ತೆ. ಸೊ ತುಂಬ ಚೆನ್ನಾಗಿ ನಿಮ್ಗೆ ಇನ್ಸ್ಟಂಟಾಗಿ ಮಾಡ್ಕೋಬೋದು. ಸ್ವಲ್ಪ ನಾನು ಕಲರಿಗೆ ನಾನಿಲ್ಲಿ ಅರಿಶಿನ ಹಾಕ್ಕೊಳ್ಳತ್ತೀನಿ. ಸ್ವಲ್ಪ ಕಲರ್ ಚೇಂಜ್ ಆದರೆ ಮಕ್ಕಳಿಗೆ ತುಂಬ ಅಟ್ರಾಕ್ಟಿವ್ ಅನಿಸುತ್ತೆ, ಹಾಗೆ ಕೂಡ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಸೊ ಇವಾಗ ಇದು ರೆಡಿ ಆಗೈತಿ. ಒಂದು 2 ನಿಮಿಷ ನೆನಿಲಿ. ಈ ಕಡೆ ಚಟ್ನಿಗೆ ಒಂದು ಅರ್ಧ ಕಪ್ನಷ್ಟು ನಾನು ಹಸಿ ಕೊಬ್ಬರಿ, ಹಾಗೆ ಒಂದು 3 ಚಮಚದಷ್ಟು ನಾನು ಪುಟಾಣಿನ ಹಾಕ್ಕೊಳ್ಳಾಕತ್ತೀನಿ ನೋಡ್ರಿ. ಸೊ ಇದಿಷ್ಟು ಹಾಕ್ಕೊಂಡು ಆದಮೇಲೆ ಒಂದು ಸ್ವಲ್ಪ ಸಕ್ಕರೆನ ಹಾಕ್ಕೊಳತ್ತೀನಿ. ಸಕ್ಕರೆ ಬೇಡೋರಾಗಿದ್ದರೆ ನೀವು ಬೆಲ್ಲ ಹಾಕ್ಕೋಬೋದು. ಹಾಗೆ ಒಂದು 2 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ ಹಾಕ್ಕೊಳ್ಳಾಕತ್ತೀನಿ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಾಕತ್ತೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಪುದೀನಾನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಾವು ಇದನ್ನು ಮಿಕ್ಸಿಗೆ ಗರ್ ಅಂತ ಅನಿಸ್ಕೊಂಬಂದ್ಬಿಡೋಣ ಅಂತ. ಸೊ ಇವಾಗ ನೋಡ್ರಿ ಚಟ್ನಿ ರೆಡಿ ಆಗೈತಿ ಫೈನಲಿ. ಸೊ ನಿಮ್ಗೆ ಇದಕ್ಕೆ ಏನಾದರೂ ಒಗ್ಗರಣೆ ಬೇಕು ಅನಿಸಿದ್ರೆ ಸೊ ನೀವು ಇದಕ್ಕೆ ಸ್ವಲ್ಪ ಒಗ್ಗರಣೆನ ಹಾಕ್ಕೋಬೋದು. ನಾನು ಹಾಗೆ ಒಗ್ಗರಣೆನ ಹಾಕ್ಕೊಳ್ಳಾಕತ್ತಿಲ್ಲ ನೋಡ್ರಿ. ಸೊ ಹಾಗೆ ನಾನು ಇಟ್ಕೊಳ್ತೀನಂತ ಚಟ್ನಿನ. ಸೊ ತುಂಬ ಚೆನ್ನಾಗಿ ಇನ್ಸ್ಟಂಟಾಗಿ ನೀವು ಈ ಕೊಬ್ಬರಿ ಚಟ್ನಿನ ಮಾಡ್ಕೋಬೋದು ನೋಡ್ರಿ. ಸೇಮ್ ಹೋಟೆಲ್ದಲ್ಲಿ ಏನು ಸಿಗುತ್ತಲ್ಲ ಅದಕ್ಕಿಂತ ಚೆನ್ನಾಗಿರುತ್ತೆ. ಸೊ ಇವಾಗ ಹಿಟ್ಟೆಲ್ಲ ನೆನೆದಿತ್ತಲ್ಲ, ಸೊ ಇವಾಗ ನಾನು ಇಡ್ಲಿ ಪಾತ್ರೆನ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡ್ಕೊಳತ್ತೀನಿ. ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಅಂತ. ಎಣ್ಣೆ ಬೇಡ ಅನ್ನೋರಾಗಿದ್ದರೆ ಸ್ವಲ್ಪ ತುಪ್ಪನೂ ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ಸೊ ಈ ರೀತಿ ಆಯಿಲ್ನ ನಾನು ಸ್ಪ್ರೇ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಕಡೆ ಹಿಟ್ಟು ಏನು ನೆನೆದಿತ್ತು ನೋಡ್ರಿ. ಸೊ ಅದನ್ನು ನಾವು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಇದ್ರೊಳಗೆ ಹಾಕೊಳ್ಳೋಣ ಅಂತ. ಸೊ ನಾನು ಒಂದು ಸ್ವಲ್ಪ ಗೋಡಂಬಿನ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಸೊ ಮಧ್ಯೆ ಬಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನೋಡಿದ್ರಲ್ಲ, ನಾವು ಗೋಡಂಬಿನ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಹಿಟ್ಟು ಹಾಕ್ಕೊಳ್ಳಾಕತ್ತೀನಿ ನೋಡ್ರಿ. ಸೊ ಈ ರೀತಿ ಒಂದೊಂದು ಮನೆಗೆ ಹಿಟ್ಟು ಹಾಕ್ಕೊಳ್ಳೋಣ ಅಂತ. ಸೊ ಮಧ್ಯ ಗೋಡಂಬಿ ಇರತ್ತಲ್ಲ, ಸೊ ನೋಡೋಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಬೆಂದ ಮೇಲಂತರೂ ಇಡ್ಲಿ ರೆಡಿ ಆದಮೇಲಂತರೂ ಸೊ ತುಂಬ ಚೆನ್ನಾಗಿ ಅನಿಸುತ್ತೆ, ಕಲರ್ಫುಲ್ಲಾಗಿ ಚೆನ್ನಾಗಿ ಅನಿಸುತ್ತೆ ನೋಡ್ರಿ. ಸೊ ಇವಾಗ ಇದಿಷ್ಟು ಹಾಕ್ಕೊಂಡಿದ್ದೀನಿ. ಇಡ್ಲಿ ಪಾತ್ರೆಯಲ್ಲಿ ನೀರೇನಿಟ್ಟಿತ್ತು ಹೆಸರು ಬಂದಿತ್ತಲ್ರಿ. ಸೊ ಇವಾಗ ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು ಒಂದು 2ರಿಂದ 3 ನಿಮಿಷಗಳ ಕಾಲ ಅಷ್ಟು ನಾನು ಬಿಡ್ತೀನಂತ. ಸೊ ನಿಮಗೆ ಗೊತ್ತಾಗ್ತೈತಿ ಇಡ್ಲಿ ತುಂಬ ಚೆನ್ನಾಗಿ ಬೆಂದಿರುತ್ತೆ, ಹಾಗೆ ಕೂಡ ಚೆನ್ನಾಗಿ ಉಬ್ಬಿ ಬಂದ ನೋಡ್ರಿ. ಸೊ ನಿಮ್ಗೆ ಗೊತ್ತಾಗ್ತಿದೆಯಲ್ಲ, ಸೊ ಕಾಣಿಸ್ತಿದೆ ಅಲ್ಲರಿ. ಸೊ ಅಷ್ಟು ಚೆನ್ನಾಗಿ ಉಬ್ಬಿ ಬಂದವು. ಒಂದು ಟೂತ್ ಪಿಕ್ ತೊಗೊಂಡ್ಬಿಟ್ಟು ಈ ರೀತಿ ಹಿಂಗೆ ಮಧ್ಯೆ ಹಿಂಗೆ ಚುಚ್ಚಿ ನೋಡಿದಂತ ಅದಕ್ಕೇನು ಹಸಿ ಹಿಟ್ಟಿನ ಅಂಟ್ಕೊಂಡಿಲ್ಲ ಅಂತಂದ್ರೆ ಸೊ ಇಡ್ಲಿ ಚೆನ್ನಾಗಿ ಬೆಂದಿತ್ತು ಅಂತ ಅರ್ಥ. ಸೊ ಇವಾಗ ನಾನು ತಣ್ಣಗಾಕ ಬಿಡ್ತೀನಿ ಅಂತ ಒಂದು ಸ್ವಲ್ಪ ತೆಗೆದಿಡ್ತೀನಂತ್ರಿ. ಗಾಳಿ ಸ್ವಲ್ಪ ತಣ್ಣಗಾತಂತಂದ್ರೆ ಇಡ್ಲಿ ನೀಟಾಗಿ ಬರ್ತಾವು. ಸೊ ನೋಡತ್ತಿರಲ್ಲ, ಸ್ವಲ್ಪ ತಣ್ಣಗಾಗೈತಿ. ಸೊ ಇವಾಗ ಇಡ್ಲಿನ ತೆಗೆದು ತೋರಿಸ್ತೀನಂತ. ಸೊ ಸೈಡಿಂದ ಈ ರೀತಿ ಎಜ್ಜನ್ನ ಹಿಂಗೆ ತಗೊಂಡ್ರೆ ಅಂತಂದ್ರೆ ನೀಟಾಗಿರೋ ಇಡ್ಲಿ ರೆಡಿಯಾಗಿ ಬರ್ತಾ ನೋಡ್ರಿ. ಸೊ ಕೈಲಿಂದ ಏನು ಅಂಟ್ಕೊಳ್ಳೋಂಗಿಲ್ಲ, ಹಾಗೆ ಕೂಡ ತುಂಬ ಸಾಫ್ಟಾಗಿ ಕೂಡ ಬಂದವು. ಸೊ ನಾನು ಇವಾಗ ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊಳಕತ್ತೀನಿ.
ಸೊ ನೋಡಕತ್ತಿರಲ್ಲ ಎಷ್ಟು ಚೆನ್ನಾಗಿ ಬಂದೈತಿ ಕಲರ್ಫುಲ್ಲಾಗಿ. ಹಾಗೆ ಕೂಡ ಮತ್ತು ಗೋಡಂಬಿ ಇಟ್ಟಿದ್ದು ಕೂಡ ಸೊ ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಹಂಗೆ ಅದ್ರ ಜೊತೆಗೆ ಚಟ್ನಿ, ಖಾರ ಆಗಿರೋಂಥ ಚಟ್ನಿ, ಸಾಂಬಾರು ಹಾಕ್ಕೊಂಡು ನೀವು ಈ ಇಡ್ಲಿನ ಇನ್ಸ್ಟಂಟಾಗಿ ಮನ್ಯಾಗ ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಏನಾದರೂ ಹಾಕಬೇಕಪ್ಪ, ಏನಾದರೂ ನೈಟ್ ನೆನೆ ಹಾಕಿಲ್ಲ ಅಂತಂದರೂ ಏನೂ ತೊಂದರೆ ಇಲ್ಲ, ಇನ್ಸ್ಟಂಟಾಗಿ ಮಾಡ್ಕೊಂಡು ತಿನ್ನಿರಿ. ಸೊ ಹಂಗೆ ನೋಡಿದ್ರಲ್ಲ ಯಾವ ರೀತಿ ಹೆಂಗೆ ಇನ್ಸ್ಟಂಟಾಗಿ ರವೆ ಇಡ್ಲಿನ ಹೆಂಗೆ ಮಾಡೋದಂತ ತೋರಿಸೀನಿ. ಸಾಫ್ಟಾಗಿ ಅಂತ ಫ್ಲಫಿ ಆದಂಥ ಇಡ್ಲಿ ರೆಡಿ ಆಗ್ಯಾವು. ಸೊ ನಿಮಗೆ ತೋರಿಸ್ತೇನೆ ನೋಡ್ರಿ ಎಷ್ಟು ಸಾಫ್ಟಾಗಿ ಬಂದಾವಂತಂದ್ರೆ ಭಾಳ ಮೆತ್ತಗಾಗ್ಯಾವು, ಬಾಯಲ್ಲಿಟ್ರೆ ಕರಗುತ್ತಾವು. ಹಾಗೆ ಕೂಡ ದೊಡ್ಡೋರಿಂದ ಹಿಡಿದು ಸಣ್ಣವ್ರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಈ ಇಡ್ಲಿನ. ಮಿಸ್ ಮಾಡ್ದೆ ಈ ಮನೆ ಒಳಗೆ ನೀವು ಈ ಸೂಜಿ ರವದ ಇಡ್ಲಿನ ಮಾಡಿರಿ. ಹಂಗೆ ನೀವು ಯಾರೆಲ್ಲ ಹೊಸಬ್ರು ನೋಡಾಕತ್ತೀರಿ ನೋಡ್ರಿ, ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಂಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ಸಿಗ್ತೀನಂತ್ರಿ. ಅಲ್ಲಿವರೆಗೂ ನೀವೇನು ಮಾಡಬೇಕಪ್ಪ ಅಂದ್ರೆ ಮಿಸ್ ಮಾಡ್ದೆ ನೀವು ಈ ಮನ್ಯಾಗ ರವೆ ಇಡ್ಲಿನ ಮಾಡಿ ನೋಡ್ರಿ.